ಮೂರನೇ ಇಶ್ಯೂ ಮಾದಾಯಿ ಇಶ್ಯೂ. ಅದು ಈಗಾಗಲೇ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರದ ಮುಂದೆ ಇದೆ. ಯಾವ ಕೋರ್ಟ್ ಮುಂದೆ ಯಾವುದು ಪಿಟಿಷನ್ ಇಲ್ಲ. ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಕೇಂದ್ರ ಸರ್ಕಾರದಿಂದ. ಅದನ್ನು ಮಾಡಿಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀನಿ. ಇದು ಬರೀ ಕುಡಿಯೋ ನೀರಿನ ಪ್ರಾಜೆಕ್ಟು. ಆ ಭಾಗದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಅದನ್ನು ಕೂಡಲೇ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. ಇನ್ನೊಂದು ಅಪ್ಪರ್ ಕೃಷ್ಣ ಟ್ರಿಬ್ಯುನಲ್ 2 ಅದರ ಅಂತಿಮ ವರದಿ ಬಂದು 10 ವರ್ಷಗಳ ಮೇಲಾಯಿತು. ಎರಡು 2013 ನವೆಂಬರ್ ಫೈನಲ್. 2013 ಬಂತು. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಟ್ರಿಬ್ಯುನಲ್ ಆರ್ಡರ್ ಬಂದು ಅಂತಿಮವಾಗಿ 10 ವರ್ಷದ ಮೇಲಾಯಿತು. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಆ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ನಾಲ್ಕನೇದು JGM ಮೇಕೆದಾಟು ಬಗ್ಗೆನೂ ಕೂಡ ಮಾತಾಡಿದ್ದೀವಿ. ಈಗ ಇತ್ತೀಚೆಗೆ ಈಗೊಂದು 4-5 ದಿನಗಳಿಂದ ತಮಿಳ್ನಾಡಿನವ್ರು ಹಾಕಿದ್ರಲ್ಲ ಪೆಟಿಷನ್ಗಳು ವಜಾ ಆಗಿದ್ದಾವೆ, ಡಿಸ್ಮಿಸ್ ಆಗಿದ್ದಾವೆ. ಇವರು ಕೇಂದ್ರ ಸರ್ಕಾರದವರು ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಹೇಳಬೇಕು. CWC ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರಿಗೆ ಹೇಳಬೇಕು, ಇವ್ರಿಗೆ ಪರ್ಮಿಷನ್ ಕೊಡಿ ಅಂತ. ಸೊ ಈಗ ಯಾವುದು ಕೋರ್ಟ್ನದು ಯಾವುದು ಆದೇಶ ಇಲ್ಲ, ಈಗ ಮಾಡೋಕ್ಕೇನು ತೊಂದರೆ ಇಲ್ಲ. ಮತ್ತು ಮೇಕೆದಾಟು ಮಾಡೋದು 67 TMC ಹಿಡಿದಿಡತಕ್ಕಂಥ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. 67 TMC ನೀರನ್ನು ಹಿಡಿದು ಶೇಖರಣೆ ಮಾಡ್ತೀವಿ. ನಾರ್ಮಲ್ ಇಯರ್ನಲ್ಲಿ 177.25 TMC ನೀರನ್ನು ಕೊಡಬೇಕು ತಮಿಳುನಾಡಿಗೆ. ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ 177.25 TMC ನೀರು ಕೊಡಬೇಕು ನಾರ್ಮಲ್ ಇಯರ್ನಲ್ಲಿ. ಡಿಸ್ಟ್ರೆಸ್ ಇಯರ್ನಲ್ಲಿ ಹೆಂಗೆ ಡಿಸ್ಟ್ರೆಸ್ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಇಯರ್ನಲ್ಲಿ ಈ ವರ್ಷ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 177 ಹೋಗಿ 177.25 ಹೋಗಿ ಎಷ್ಟು ಕೊಡಬೇಕಾಯ್ತು ತಮಿಳ್ನಾಡಿಗೆ, ಅದರ ಮೇಲೂ 500 TMC ನೀರು ಹೋಗಿದೆ. ಸೊ ಯಾವಾಗ ಡಿಸ್ಟ್ರೆಸ್ ಇರ್ತದೆ ಆಗ ಉಪಯೋಗಕ್ಕೆ ಬರ್ತದೆ. ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟು. 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಮತ್ತು ಹೆಚ್ಚು ಉಪಯೋಗ ಆಗೋದು ತಮಿಳ್ನಾಡಿಗೆ. ಡಿಸ್ಟ್ರೆಸ್ ಇಯರ್ನಲ್ಲಿ ಇದು ಶೇಖರಣೆ ಮಾಡಿರ್ತೀವಲ್ಲ ನೀರು, ಅವ್ರಿಗೆ ನೀರು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಜೊತೆ ಜಗಳಾಡೋದು ತಪ್ಪುತ್ತೆ. ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ. ನಂಬರ್ 4 JGM ಜಲಜೀವನ್ ಮಿಷನ್ ಕುಡಿಯೋ ನೀರಿಂದು
ಇದು ಒಟ್ಟು ಕಾಸ್ಟ್ ಪ್ರಾಜೆಕ್ಟ್ ಕಾಸ್ಟು 69,000 ಚಿಲ್ಲರೆ ಕೋಟಿ. 69,000 ಚಿಲ್ಲರೆ ಕೋಟಿ. ಇಲ್ಲಿವರೆಗೆ ನಾವು ಸುಮಾರು 25,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಸ್ಟೇಟಿಂದ. ಸ್ಟೇಟಿಂದ ಖರ್ಚು ಮಾಡಿರ್ತಕ್ಕಂಥದ್ದೇ 25,000 ಕೋಟಿ. 45 5,000 ಬೆನಿಫಿಷರೀಸ್ ಕಾಂಟ್ರಿಬ್ಯೂಷನ್ ಅಂತ ಇದೆ. ಸ್ಟೇಟ್ ಬೆನಿಫಿಷರೀಸ್ ಕಾಂಟ್ರಿಬ್ಯೂಷನು ನಾವೇ ಕೊಡ್ತಾ ಇದ್ದೀವಿ. ಬೆನಿಫಿಷರೀಸ್ ಕಾಂಟ್ರಿಬ್ಯೂಷನ್ ಕೂಡ ನಾವೇ ಕೊಡ್ತಾ ಇದ್ದೀವಿ. ಅಂದರೆ ನಾವು 55 ಕೊಡ್ತೀವಿ, 45 ಕೇಂದ್ರ ಸರ್ಕಾರ ಕೊಡೋದು. ಅವರು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥದ್ದು, ರಿಲೀಸ್ ಮಾಡಿರ್ತಕ್ಕಂಥದ್ದು 11,700 ಕೋಟಿ. ಹೋದ ವರ್ಷ ಅಲ್ಲ, ಇಲ್ಲಿ ತನಕ ಪೂರ್ತಿ 11,700 2019 ಆನ್ವರ್ಡ್ಸ್ ಅವರು ರಿಲೀಸ್ ಮಾಡಿದ್ದಾರೆ ಸರ್. 579 ಕೋಟಿ ಬರಬೇಕಾಗಿದ್ದು 3,500. ನಮಗೆ ಬರಬೇಕಾಗಿದ್ದದು 3,500 ಕೋಟಿ. ಅದರಲ್ಲಿ ಕೊಟ್ಟಿರೋದು ಬರೀ 579 ಕೋಟಿ. ಅಲ್ಲಿಂದ ಈಚೆಗೆ ಕೊಟ್ಟಿಲ್ಲ. ನಾನು ಅದಕ್ಕೆ ಅವ್ರ ಗಮನಕ್ಕೆ ತಂದಿದ್ದೀನಿ, ಕೂಡಲೇ ಅದನ್ನು ಬಿಡುಗಡೆ ಮಾಡಿಸಿ ಅಂತ. ಯಾಕಂತಂದರೆ ಒಬ್ಬ ಕಾಂಟ್ರಾಕ್ಟರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇತ್ತೀಚೆಗೆ. ಶೇರ್ ಆಫ್ ದಿ ಸೆಂಟರ್ ಬಂದಿಲ್ಲ. ಸೊ ಕೂಡಲೇ ಒತ್ತಾಯ ಮಾಡಿದ್ದೀನಿ, ಕೂಡಲೇ ಬಿಡುಗಡೆ ಮಾಡಿ ಅಂತ. ಸುಮಾರು 76% ಕೆಲಸ ಆಗಿದೆ ಈಗಾಗಲೇ. ಬಟ್ ಪ್ರೋಗ್ರೆಸ್ ನಡೀತಾ ಇದೆ. ನಾಗಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ನಾವು ನಿಲ್ಲಿಸಿಲ್ಲ ಕೆಲಸನ. ಕೇಂದ್ರ ಸರ್ಕಾರ ಅವ್ರ ಪಾಲನ್ನು ಕೊಟ್ಬಿಟ್ರೆ ನಾವು ಕಾಂಟ್ರಾಕ್ಟ್ಗಳಿಗೆಲ್ಲ ಬಿಲ್ ಏನು ಪೆಂಡಿಂಗ್ ಇದೆ ಅವೆಲ್ಲ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು JGM ಸಂಬಂಧಪಟ್ಟಂತೆ. ಇನ್ನೊಂದು, ರಾಯಚೂರಿನಲ್ಲಿ ಏಮ್ಸ್ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಭಾಳ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು. ಏಮ್ಸು ಅದು ಮೋಸ್ಟ್ ಬ್ಯಾಕ್ವರ್ಡ್ ರೀಸನ್ನು. ಅಲ್ಲಿ ಏಮ್ಸ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರನ ಅನೇಕ ಸಾರಿ ರಿಕ್ವೆಸ್ಟ್ ಮಾಡಿದ್ದೀವಿ. ಲ್ಯಾಂಡು ಕೊಡ್ತೀವಿ ನಾವು. ಎಷ್ಟು ಲ್ಯಾಂಡ್ ಬೇಕೋ ಅಷ್ಟು ಲ್ಯಾಂಡು ಕೊಡ್ತೀವಿ. ಅಲ್ಲಿ ಒಂದು ಏಮ್ಸ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಸೊ ಈ 7 ಇಶ್ಯೂಸ್ 5 ಡಿಪಾರ್ಟ್ಮೆಂಟ್ ಮಾದಾಯಿ ಕೃಷ್ಣ ಸೇರಿ ಒಂದು ಇಶ್ಯೂ ಎಲ್ಲ ಅದು 5 ಡಿಪಾರ್ಟ್ಮೆಂಟ್ ಉಳಿದಿದ್ನ. ಮೇಕೆದಾಟು ಸೇರಿ ಮೇಕೆದಾಟು ಕೃಷ್ಣ ಮಾದಾಯಿ ಒಂದು ಇಶ್ಯೂ. ಸೊ ಈ ಇಶ್ಯೂಸ್ 5 ಇಶ್ಯೂಸ್ಗಳ ಬಗ್ಗೆ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಭಾಳ ಮುಖ್ಯವಾಗಿ ತಕ್ಷಣಕ್ಕೆ ಅಟೆಂಡ್ ಮಾಡಬೇಕಾಗಿರ್ತಕ್ಕಂಥದ್ದು JGM ಒಂದು, 2ನೇದು ಕಬ್ಬು ಬೆಳೆಗಾರರದು ಒಂದು, 3ನೇದು ರೈನ್ ಡ್ಯಾಮೇಜಸ್ಸು, ಆಮೇಲೆ ಮೇಕೆದಾಟು ಬಗ್ಗೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.